ನಮಸ್ತೆ ಸಿಸ್ಟರ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಪ್ರೇಮಲತಾ ಅಂತ. ಹೌದು. ಎಲ್ಲಿಂದ ಬರ್ತಾ ಇದ್ದೀರಾ ಸಿಸ್ಟರ್? ನಾವು ದಾಸರಳ್ಳಿಯಿಂದನೇ ಬರ್ತಾ ಇದೀವಿ. ಯಾರು ತಿಳಿಸ್ಕೊಟ್ರು ನಿಮ್ಗೆ? ನನ್ಗೆ ಇದ್ರ ಬಗ್ಗೆ ನಮ್ಮ ಮಾವ ಅವ್ರು ತಿಳಿಸ್ಕೊಟ್ರು. ಯಾಕಂದ್ರೆ ಅವರು ಹೋಗಿ ಒಂದು 10 ದಿನದೊಳಗಡೆನೆ ನನ್ಗೆ ಇದ್ರ ರಿಸಲ್ಟ್ ಗೊತ್ತಾಯ್ತು ಅಂತ ನಮ್ಗೆ ಒಂದ್ಸರಿ ಬಂದ್ ನೋಡು ಅಂತ ಹೇಳಿದ್ರು. ನೋಡೋಣ ಅನ್ಬಿಟ್ಟು ನನ್ನ ಮಗನ ಉದ್ದೇಶಕ್ಕೆ ನಾನು ಮೊದಲನೇ ಸರಿ ಸೆರಾಕೆರೆಗೆ ಬಂದಿದ್ದು. ಎಷ್ಟು ದಿನವಾಗಿ ಸೆರಾಕೆರೆಗೆ ಬರ್ತಾ ಇದ್ದೀರಾ ಸಿಸ್ಟರ್? ನಾನು ಆಲ್ರೆಡಿ ಒಂದ್ ಕೋರ್ಸ್ ಥೆರಪಿ ಮುಗ್ದಿದೆ, ನಂದು ಎಲ್ಲಾ ರೀತಿ ಥೆರಪಿ 1 ತಿಂಗಳಾಗಿದೆ ನಂದು. ಏನ್ ಪ್ರಾಬ್ಲಮ್ ಇತ್ತು ಸಿಸ್ಟರ್? ಮೊದ್ಲಿಗೆ ನಾನ್ ಬಂದಿದ್ದು ಥೆರಪಿಗೆ ನನ್ ಮಗನ್ಗೋಸ್ಕರ. ಅವನಿಗೆ ಫಿಟ್ಸ್ ಬರುತ್ತೆ. ಆಲ್ಮೋಸ್ಟ್ ಒಂದು 16 ವರ್ಷದಿಂದ ಅವನಿಗೆ ನರದ ಸಮಸ್ಯೆ ಇದೆ. ಎಲ್ಲಾ ರೀತಿ ಟ್ರೀಟ್ಮೆಂಟ್ ಅನ್ನ ಕೊಡ್ಸಿದೀವಿ, ಆದ್ರೂ ಅದು ಕಂಟ್ರೋಲಿಗೆ ಬರ್ತಾ ಇಲ್ಲ. ಅವನ ಉದ್ದೇಶಕ್ಕೆ ನಾನು ಫಸ್ಟ್ ನೋಡೋಣ ಅಂತ ಸೆರಾಕೆರೆಗೆ ಬಂದೆ. ಅದ್ರ ಜೊತೆಗೆ ನನಗೆ ಶುಗರ್ ಇಶ್ಯೂಸ್ ಇತ್ತು. ಶುಗರ್ ಪ್ರಾಬ್ಲಮ್ ಅದೊಂದ್ ಬಿಟ್ಟು ನನ್ಗೆ ಇನ್ನೇನ್ ಸಮಸ್ಯೆ ಇರ್ಲಿಲ್ಲ. ಓಕೆ, ಶುಗರ್ ಪ್ರಾಬ್ಲಮ್. ಎಷ್ಟು ವರ್ಷವಾಗಿ ನಿಮಗೆ ಶುಗರ್ ಇದೆ? ನನಗೆ ಒಂದು 2 ವರ್ಷದಿಂದ ಇದೆ. 2 ಇಯರ್ಸ್. ಹೌದು. ನೀವು ಅದಕ್ಕೆ ಏನಾದ್ರು ಮೆಡಿಸಿನ್ ತಗೊಂಡಿರೋದು ಆತರ ಏನಾದ್ರು ಇತ್ತಾ? ನಾನ್ ಮೆಡಿಸನ್ ತಗೊಂಡಿದ್ದೆ ಅಂದ್ರೆ ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಫುಡ್ ಅಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದ್ದೀನಿ. ಸೊ ಥೆರಪಿಗೆ ಬಂದು ಸೆರಾಕೆರೆಗೆ ಬಂದ್ಮೇಲೆ ನಿಮ್ಗೆ ಏನ್ ಚೇಂಜಸ್ ಅಂತ ಅನ್ಸ್ತು, ಫೀಲ್ ಆಯ್ತು? ಚೇಂಜಸ್ ಏನಂದ್ರೆ ನನ್ಗೆ ಅಷ್ಟು ಚೇಂಜಸ್ ಸಡನ್ ಆಗಿ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ನಾನು ಸೆರಾಕೆರೆಗೆ ಬಂದು ವಿತಿನ್ 1 ವೀಕ್ ಅಥವಾ 10 ದಿನದೊಳಗಡೆನೆ ಡಿಸೈಡ್ ಮಾಡಿದೆ. ಏನಕ್ಕಂದ್ರೆ ಒಂದು ಚಾನ್ಸ್ ತಗೊಳ್ಳೋಣ ನನ್ ಮಗನ ಉದ್ದೇಶಕ್ಕೋಸ್ಕರ. ಯಾಕಂದ್ರೆ ಡಯಾಬಿಟಿಕ್ ಅನ್ನೋದು ಯಾವ್ದಾದ್ರು ಒಂದ್ ರೀತಿನಲ್ಲಿ ಕಂಟ್ರೋಲ್ ಮಾಡುವಂತದ್ದು. ನನ್ ಮಗನ್ಗೋಸ್ಕರ ಒಂದು ಚಾನ್ಸ್ ತಗೊಳ್ಳೋಣ. ಸ್ವಲ್ಪ ನನ್ಗೂ ಬಾಡಿ ಎಲ್ಲ ಲೈಟ್ ಅನ್ಸೋದಕ್ ಶುರುವಾಯ್ತು. ಮತ್ತೆ ನೀರಿನ ಬಗ್ಗೆ ನನ್ಗೆ ಅರಿವಿತ್ತು. RO ವಾಟರ್ ಯಾವ ರೀತಿ ಬ್ಯಾನ್ ಆಗಿದೆ, ಅದರದ್ದು ಏನು ಪ್ರಯೋಜನ ಇಲ್ಲ, ಆತರ ಒಂದು ಸೈಂಟಿಫಿಕ್ ಆಗಿ ನನ್ಗೆ ನೀರಿನ ಬಗ್ಗೆ ಗೊತ್ತಿದ್ರಿಂದ ನನಗೆ ಮೊದಲನೇದಾಗಿ ಆಲ್ಕಲೈನ್ ವಾಟರ್ ಅಂದ್ರೆ ಏನು, ಅಯೋಡೈಸ್ ವಾಟರ್ ಅಂದ್ರೆ ಏನು ಅಂದ್ಬಿಟ್ಟು ನನಗೆ ಸೆರಾಕೆರಲ್ಲಿ ಗೊತ್ತಾಗಿದ್ದು. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಮೊದಲನೇ ವಾರದಲ್ಲ ಮೈಂಡ್ ಸೆಟ್ ಮಾಡ್ಕೊಂಡೆ. ನಾನು ವಾಟರ್ ಪ್ಯೂರಿಫೈ ತಗೊಂಡ್ಬಿಡೋಣ ಫಸ್ಟ್. ಯಾಕಂದ್ರೆ ಫ್ಯಾಮಿಲಿಗೂ ಯೂಸ್ ಆಗುತ್ತೆ. ವಾಟರ್ ಅನ್ನೋದು ಒಂಥರ ಮೆಡಿಸನ್ ಇದ್ದ ಹಾಗೆ ಬಾಡಿಗೆ. ಆ ಉದ್ದೇಶದಿಂದ ಫಸ್ಟ್ ವಾಟರ್ ಪ್ಯೂರಿಫೈ ತಗೊಂಡ್ಬಿಡೋಣ, ಬೆಡ್ಡಿಗೆಲ್ಲ ನಾವು ಸೆಂಟರ್ಗೆ ಹೋಗ್ಬೋದು ಅಂತ ಅನ್ಕೊಂಡೆ. ಕೊನೆಗೆ ಹೇಗಾಯ್ತು ಅಂದ್ರೆ ನಮ್ಗೆ ಆಫರ್ ಅಂತ ಸಿಕ್ತು ಕಂಪ್ನಿಯಿಂದ. ಕಾಂಬೋ ಆಫರ್ ಅಂತ ಕೊಟ್ರು, ಕ್ಯಾನ್ಸರ್ ಡೇ ಸೆಲೆಬ್ರೇಷನ್ ಉದ್ದೇಶದಿಂದ ಕಂಪ್ನಿಯವರು. ಅವಾಗೆಲ್ಲ ಒಂದ್ ಕಡೆ ಅನ್ನಿಸ್ತು, ಇನ್ನು ಸ್ವಲ್ಪ ಅಮೌಂಟ್ ಜಾಸ್ತಿ ಹಾಕಿದಾಗ ಮನೇಲೆ ಬೆನಿಫಿಟ್ ಎಲ್ಲರೂ ತಗೋಬಹುದು. ಯಾಕಂದ್ರೆ ಕೆಲ್ಸಕ್ಕೆ ಹೋಗೋರಿಗೆ ಟೈಮ್ ಆಗೋದಿಲ್ಲ, ನಾನು ನನ್ ಮಗನ್ಗೆ ಒಂದ್ ಕಂಟಿನ್ಯೂಸ್ ಇರೋದಿಲ್ಲ. ಹಾಗಾಗಿ ಲಾಂಗ್ ಟರ್ಮ್ ಅಲ್ಲಿ ನಾವು ಏನಾದ್ರೂ ಟ್ರೀಟ್ಮೆಂಟ್ ತಗೊಂಡಾಗ ಇನ್ನೂ ರಿಸಲ್ಟ್ ಚೆನ್ನಾಗಿ ಸಿಗ್ಬಹುದು ಅನ್ನೋಂತ ಒಂದು ಮೈಂಡಿಗೆ ಬಂದ ತಕ್ಷಣ ನಾನು ಏನ್ ಮಾಡಿದೆ, ಫುಲ್ ಕಾಂಬೋ ಸೆಟ್ ಅನ್ನೇ ನಾನು ಆರ್ಡರ್ ಮಾಡಿದೆ. ಸೊ ನೀವು ಅದಕ್ಕೋಸ್ಕರನೇ ಬೈ ಮಾಡಿದ್ರಿ. ಈಗ ಬೈ ಮಾಡಿದ್ರಲ್ವಾ, ಇದ್ರ ಮೇಲೆ ಇನ್ವೆಸ್ಟ್ ಮಾಡಿರೋಂತ ಅಮೌಂಟ್ ಏನಾದ್ರು ಜಾಸ್ತಿ ಅನ್ನಿಸ್ತಾ ನಿಮ್ಗೆ? ನೋಡಿ, ಆಸ್ ಎ ಸೈಕಾಲಜಿ ಏನನ್ಸತ್ತೆ, ಮನುಷ್ಯನ್ ಒಂದು ದುಡ್ಡು ಜಾಸ್ತಿ ಅಂದಾಗ ಏನನ್ಸತ್ತೆ, ಅಷ್ಟೊಂದು ಕೊಡ್ಬೇಕಾ ನಾವು, ಒಂದು ನಂಬಿಕೆ ಇರ್ಬೇಕು. ಯಾಕಂದ್ರೆ ಆಲ್ಮೋಸ್ಟ್ ನಾನು 16 ವರ್ಷದಿಂದ ಎಷ್ಟು ಟ್ರೀಟ್ಮೆಂಟಿಗೆ ಕೊಟ್ಟಿದ್ದೀನಿ, ಆ ಹಾಸ್ಪಿಟಲ್ ಅಲ್ಲಿ ಎಷ್ಟು ಖರ್ಚಾಗಿದೆ ಅನ್ನೋದ್ರ ಅಂದಾಜ್ ನನ್ಗಿದೆ. ಈ ಒಂದು ಉದ್ದೇಶದಿಂದಾಗಿ ಇದು ಒಂದು ಪ್ರಯತ್ನ. ಯಾಕಂದ್ರೆ ನೀರು ಅನ್ನೋದು ಅಷ್ಟೇ ಮುಖ್ಯ ಆಗಿರುತ್ತೆ ಬಾಡಿಗೆ. ಅದ್ರ ಜೊತೆಗೆ ನೀರಿನ ಜೊತೆಗೆ ಬೇರೆ ಥೆರಪಿಗಳನ್ನು ಕೊಟ್ಟಾಗ ಏನ್ ಯೂಸ್ ಆಗ್ಬೋದು. ಈವನ್ ಸ್ಟೀಮರ್, ಯಾಕಂದ್ರೆ ಸ್ಟೀಮರ್ ಅನ್ನೋದು ಎಷ್ಟು ಅವಶ್ಯಕತೆ ಅನ್ನೋದು ನಮಗೆ ಯಾವಾಗ ಗೊತ್ತಾಯ್ತು, ಕರೋನಾ ಟೈಮಲ್ಲಿ ಗೊತ್ತಾಗಿದ್ದು. ಆ ಟೈಮಲ್ಲೇನೆ ಎಲ್ಲರೂ ಸ್ಟೀಮರ್ ಅಂದ್ಬಿಟ್ಟು ನಾವು ಅವಾಗ್ಲೇನೆ ಫಸ್ಟ್ ಪರ್ಚೇಸ್ ಮಾಡಿದ್ದು. ಅದ್ರ ಜೊತೆಗೆ ಈ ಸ್ಟೀಮ್ ಅಲ್ಲಿ ನಾವು ಯಾವಾದ್ರೂ ಬಾತನ್ನ ತಗೊಂಡಾಗ ಅದರಿಂದ ಏನ್ ಉಪಯೋಗ ಅನ್ನೋದು ನನಗೆ ಮೊದ್ಲಿಂದಾನು ಅದ್ರ ಬಗ್ಗೆ ಸ್ವಲ್ಪ ಜ್ಞಾನ ಇದ್ದಿದ್ರಿಂದಾಗಿ ನಾನು ಇವನ್ನ ಸ್ಟೀಮರ್ಗೂ ಕೂಡ ಪ್ರಿಫರೆನ್ಸ್ ಕೊಟ್ಟೆ ಇಲ್ಲಿ. ಯಾಕಂದ್ರೆ ಯಾವ್ದೇ ನಮ್ ಕಾಯಿಲೆಗಳು ಬಂದಾಗ ಹೋಗೋದು ಮೂಗಿನ ಮೂಲಕನೇ. ಫಸ್ಟ್ ವೈರಸ್ ಅಟ್ಯಾಕ್ ಆಗೋದು ಮೂಗಿನ ಮೂಲಕನೇ ಅಥವಾ ಕಣ್ಣುಗಳ ಮೂಲಕ. ನಾವ್ ಈ ಸ್ಟೀಮರ್ ತಗೊಂಡಾಗ ಏನಾಗುತ್ತೆ, ಬಿಸಿ ಹಬೆನಲ್ಲಿ ಮೊದಲು ಅದು ಸಾಯತ್ತೆ. ಈ ಉದ್ದೇಶದಿಂದಾಗಿ ಸ್ವಲ್ಪ ಜ್ಞಾನ ಇದ್ದಿದ್ರಿಂದ ನನಗೇನ್ ಅನ್ನಿಸ್ತು, ತುಂಬಾ ವಿರೋಧ ಇದ್ರು ಮನೇಲಿ ನಾನೇನ್ ತಗೊಂಡೆ, ರಿಸ್ಕ್ ತಗೊಂಡೆ. ಜಾಸ್ತಿ ಅನ್ಸಿದ್ರು ಇದರಿಂದ ಬೆನಿಫಿಟ್ ಜಾಸ್ತಿ ಇದೆ ಅಲ್ವಾ. ನಾವ್ ಒಂದ್ಸರಿ ಹಾಸ್ಪಿಟ್ಲಿಗೆ ಜ್ವರ ಅಂತ ಹೋದ್ರೆ ಹೆಚ್ಚು ಕಡಿಮೆ 30-40 ಸಾವಿರಕ್ಕೆ ಎಳ್ದ್ಬಿಡ್ತಾರೆ, ಮಾಮೂಲಿ ವೈರಲ್ ಫೀವರಿಗೆನೆ. ಹೀಗಿರುವಾಗ ನನ್ನ ಮಟ್ಟಿಗೆ ನನಗೇನ್ ಜ್ಞಾನ ಇತ್ತು ಸ್ವಲ್ಪ ಇದ್ರ ಬಗ್ಗೆ ಸೈಂಟಿಫಿಕ್ ಆಗಿ, ಅದ್ರ ಮಟ್ಟಿಗೆ ಹೋಲ್ಸಿದ್ರೆ ಇದು ಜಾಸ್ತಿ ಅನ್ಸಲ್ಲ. ಓಕೆ, ಇವಾಗ ಬ್ರದರ್ ಬಂದ್ ಥೆರಪಿ ಮಾಡ್ತಾ ಇದಾರಲ್ವಾ ಜ್ಞಾನೇಶ, ಅವರಲ್ಲಿ ಇಂಪ್ರೂವ್ಮೆಂಟ್ ಏನಾದ್ರು ಚೇಂಜಸ್ ಅಂದ್ರೆ ಒಂದು 0.1% ಅಂತ ಹೇಳ್ಬೋದು. ಯಾಕಂದ್ರೆ ಇದು ನರಕ್ ಸಂಬಂಧಪಟ್ಟಿದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ, ಮತ್ತೆ ಕನ್ಸಿಸ್ಟೆನ್ಸಿ ಬೇಕಾಗತ್ತೆ. ಯಾವ್ದೇ ರೀತಿ ಗ್ಯಾಪ್ ಕೊಡ್ಬಾರ್ದು. ಪ್ರತಿದಿನ ನೀವು ಸೆಂಟರ್ ಅಲ್ಲಿ ಹೇಳೋ ತರ 2 ಟೈಮ್ ಥೆರಪಿ ಕೊಡ್ಬೇಕು. ಯಾವಾಗ ಟೈಮ್ ಡ್ಯೂರೇಷನ್ ಜಾಸ್ತಿ ಆಗುತ್ತೆ ನಾನು ಅವಾಗ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾಗಿ ಸದ್ಯಕ್ಕೆ 0.1 ಟೈಮ್ ಅಂತ ನಾನು ಹೇಳ್ಬಲ್ಲೆ. ಅದರಿಂದಾಗಿ ಅವನ್ ಥೆರಪಿಯಿಂದ ಬೆಡ್ ಥೆರಪಿ ಇರ್ಬೋದು, ಪ್ರತಿಯೊಂದ್ರಲ್ಲೂ ನಾನು ಆಕ್ಟಿವ್ನೆಸ್, ಅವರಲ್ಲಿರುವಂತ ಆಕ್ಟಿವ್ನೆಸ್ ಯಾವ ತರ ಇದೆ ಅದ್ರ ಬಗ್ಗೆ ಏನಾದ್ರು?
ಅಕ್ಟಿವ್ನೆಸ್ ಅಲ್ಲಿ ಸ್ವಲ್ಪ ಅಲ್ಲಿ ಪ್ರೆಷರ್ ಅಲ್ಲಿ ಅವನಿಗೆ ಪ್ರೆಷರ್ ಪಾಯಿಂಟ್ ಎಲ್ಲ ಪ್ರೆಸ್ ಮಾಡಿದಾಗಿಂದ ಸ್ವಲ್ಪ ಅಂದ್ರೆ ಆನ್ಸರ್ ಮಾಡೋದು ಮೊದ್ಲು ಅವನಿಗೆ ಏನಾಗ್ತಿತ್ತು, ನರ ಪ್ರಾಬ್ಲಮ್ ಇರೋದ್ರಿಂದ ಅವನೇನಾದ್ರೂ ಕ್ವಶನ್ ಮಾಡಿದಾಗ ಸ್ವಲ್ಪ ಟೈಮ್ ತಗೊಳ್ತಿದ್ದ. ಆ ರಿಯಾಕ್ಷನ್ ಟೈಮ್ ಡ್ಯೂರೇಷನ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ನಾನು ಹೇಳ್ಬೋದು. ಮತ್ತೆ ನಿಂತ್ಕೊಳ್ಳೋ ಪಾಸ್ಚರು, ಕತ್ತೇನಾಗ್ತಿತ್ತು, ಕತ್ತಿನ ಭಾಗ ಸ್ವಲ್ಪ ಬಗ್ತಾ ಇದ್ದ, ಅದು ಒಂದು ಸ್ಲೈಟ್ ಆಗಿ ಸ್ವಲ್ಪ ಪಾಸ್ಚರ್ ಅಲ್ಲಿ ಚೇಂಜಸ್ ಆಗಿದೆ ಅಂತ ನಾನು ಅಂದ್ರೆ ನನ್ ಗೆಸ್ ವರ್ಕ್ ಅಲ್ಲಿ ನಾನು ಅಬ್ಸರ್ವೇಷನ್ ಮಾಡಿರೋದ್ರ ಪ್ರಕಾರ ಹೇಳ್ಬೋದು. ಸೊ ಅದೇ ರೀತಿ ಅಲ್ಲಿ ಬರೋಂತ ಅಪ್ಪ ಅಮ್ಮಗೆ ಏನ್ ತಿಳ್ಸೋದಕ್ಕೆ ಇಷ್ಟ ಪಡ್ತೀರಾ ನಿಮ್ ಕಡೆಯಿಂದ? ಕಷ್ಟಗಳಿರುತ್ತೆ. ನಾವೆಲ್ಲರೂ ಒಂದೇ ಸ್ಥಿತಿನಲ್ಲಿ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಸಡನ್ ಆಗಿ ನೀವು 50,000 ಕೊಟ್ಬಿಡಿ 60,000 ಕೊಟ್ಬಿಡಿ ಅಂತ ಹೇಳಿದಾಗ ಇಷ್ಟಾಗುತ್ತೆ ಅಂದಾಗ ಅವ್ರಿಗೆ ತಗೊಳ್ಳೋ ಆಸೆ ಇದ್ರೂನು ಅವ್ರ ಪಾಪ ತಗೊಳ್ಳೋ ಶಕ್ತಿ ಇರಲ್ಲ. ಅಂತ ಟೈಮಲ್ಲಿ ಅವರು ಒಂದು ಏನ್ ಮನ್ಸ್ ಮಾಡ್ಬೇಕು ಅಂದ್ರೆ, ನಾನ್ ಬಿದ್ದಾಗ ನನ್ನನ್ನು ನೋಡ್ಕೊಳಕ್ ಯಾರು ಬರಲ್ಲ, ಅವ್ರಿಗೆ ಎಷ್ಟೇ ಪ್ರೀತಿ ಇದ್ರೂನು ಬರೋದಿಲ್ಲ. ಮತ್ತೆ ಎಲ್ಲರಿಗೂ ಏನು ಅಂದ್ರೆ ದುಡ್ಡಿನ ಹಿಂದೆ ಬೀಳ್ತಾರೆ, ಅದು ತಪ್ಪು. ಎಲ್ಲರೂ ಆರೋಗ್ಯದ ಹಿಂದೆ ಬೀಳ್ಬೇಕು, ಅವಾಗ್ಲೇನೆ ಒಬ್ಬ ಮನುಷ್ಯ ನೆಮ್ಮದಿಯಾಗಿ ಬದುಕೋದಕ್ ಸಾಧ್ಯ. ಯಾವ ಸಂಬಂಧಿಕರೇ ಆಗ್ಲಿ, ಯಾವ್ರೇ ಹತ್ರದವ್ರೇ ಆಗ್ಲಿ, ಯಾರು ಬರೋದಿಲ್ಲ ನಾವು ಕೆಳಗಡೆ ಬಿದ್ದಂತ ಸಂದರ್ಭದಲ್ಲಿ. ಯಾಕಂದ್ರೆ 2 ವರ್ಷದಿಂದ ನಾನೇ ಎಕ್ಸ್ಪೀರಿಯನ್ಸ್ ಮಾಡಿರೋದು ಇದು. ನನ್ನ ಶುಗರ್ 500 ದಾಟಿದಾಗ ಒಂದು ICU ಬೆಡ್ ಪೇಷಂಟ್ ಆಗ್ಬಿಟ್ಟಿದೆ ನಾನು. ಎದ್ದೊಳಕ್ ಆಗ್ತಿರ್ಲಿಲ್ಲ, ಕೂರಕ್ ಆಗ್ತಿರ್ಲಿಲ್ಲ ಆ ಒಂದ್ ಸಂದರ್ಭದಲ್ಲಿ. ಹಾಗಾಗಿ ಆ ಹಿರಿಯರಿಗೆ ನನ್ನ ಒಂದು ಸಲಹೆ ಏನಂದ್ರೆ, ಯಾರ ಮೇಲೂ ಡಿಪೆಂಡ್ ಆಗದೆ ನೀವ್ ಇದ್ ಮಾಡ್ಬೇಕು ಅಂದ್ರೆ ಆರೋಗ್ಯವಾಗಿರ್ಬೇಕು ಅಂದ್ರೆ ಬೇರೆ ಚಿಂತೆಗಳನ್ನೆಲ್ಲ ದೂರ ಇಟ್ಬಿಟ್ಟು ಈ ತರ ಒಂದು ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಕೊಳ್ಳಿ. ನಿಮ್ ಆರೋಗ್ಯನ ಇಂಪ್ರೂವ್ ಮಾಡ್ಕೋಬೇಕು, ಅವಾಗ ಇದ್ ಮಾಡ್ಬೋದು. ಹೌದು ದುಡ್ಡು ಜಾಸ್ತಿ ಅನ್ಸುತ್ತೆ, ಸ್ವಲ್ಪ ಎಫರ್ಟ್ ಹಾಕಿ ಅಂದ್ರೆ ಒಂಚೂರ್ ಮನ್ಸ್ ಮಾಡಿದ್ರೆ ನಿಮ್ಮ ಆರೋಗ್ಯ ನಿಮ್ ಕೈಲೇ ಇರತ್ತೆ. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು.